ಬೆಳಗ್ಗೆನೆ ಎದ್ದು ನಾನು ನಮ್ಮ ಹುಡುಗನ ಹೊರಟು. ಯಾಕೆಂದ್ರೆ ಇವತ್ತೊಂದು ಆಯ ಪೂಜೆ ಇತ್ತು. ಎಲ್ಲ ಕೆಲಸ ಮಾಡಿ ಮುಗಿಸೋದಕ್ಕೆ ಟೈಮ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಓನರೇ ನಾಷ್ಟ ತಂದು ಕೊಟ್ರು. ನಾಷ್ಟ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಏನಕ್ಕೆ ವಿಡಿಯೋ ಮಾಡ್ತಿದೆ ಅಂತ ಕೇಳ್ದ. ಇರ್ಲಿ ಆಯ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಆಯ್ ಮಾಡಿಸ್ದೆ. ಆಯ್ತು ಅಂದ್ಬಿಟ್ಟು ಇಬ್ಬರು ಊಟ ಮಾಡ್ಕೊಂಡು ಮಾರ್ಕಿಂಗ್ ರೆಡಿ ಮಾಡ್ಬಿಟ್ಟು ರೆಡಿ ಮಾಡಾದ್ಮೇಲೆ JCB ಬರೋದು ಲೇಟ್ ಆಗುತ್ತೆ ಅಂದ್ರು. ಆಯ್ತು ಅಂದ್ಬಿಟ್ಟು ಸರ್ ಫೋನ್ ಮಾಡಿ ಅಂದ್ಬಿಟ್ಟು ನಾವು ಊರಿಗೆ ಹೊರಟ್ಬಿಟ್ಟು ಹೋದ್ ಅರ್ಧ ಗಂಟೆಗೆ JCB ಬಂದ್ಬಿಟ್ಟೈತೆ. ಫೋನ್ ಮಾಡಿದ್ರು JCB ಬಂದೈತೆ ಬನ್ನಿ ಅಂತ. ಅಲ್ಲಿ ನೋಡಿದ್ರೆ ಒಂದ್ ಗುಂಡಿ ತೆಗೆದು ಇನ್ನೊಂದು ಗುಂಡಿ ತೆಗಿಬೇಕಾದ್ರೆ ಕಲ್ ಸಿಕ್ಬಿಟ್ಟೈತೆ JCBಗೆ. ಇರ್ಲಿ ಬಿಡಿ ಸರ್ ನಾನು ರೆಡಿ ಮಾಡ್ಕೊಂತೀನಿ, ಹೋಲಿ ಕಲ್ಲು ಐತಲ್ಲ ಬಿಗಿ ನಿಂತ್ಕೊಳುತ್ತೆ, ಏನಿಲ್ಲ ಮೇಲ್ಗಡೆ ಪಿಲ್ಲರ್ ನಿಲ್ಸ್ಕೊತೀನಿ ಅಂತ ಹೇಳಿದೆ. ಓನರು ಇರ್ಲಿ ತಗೊಡ್ತೀನಿ ಬಿಡೋಣ ಅಂದ್ಬಿಟ್ಟು ಪಾಪ ತಗೊಟ್ರು. ಕಾಲಮ್ ಗುಂಡಿ ತೆಗೆದೆಲ್ಲ ಓನರ್ಗೆ ವಹಿಸ್ಬಿಟ್ಟಿದ್ದೆ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಗುಂಡಿ ತೆಗಿಯಕ್ಕೆ ಆಳುಗಳ ಕೈಲಿ ಆಗಲ್ಲ, ಆಮೇಲೆ ಬರೋದು ಇಲ್ಲ ಆಳುಗಳು ಗುಂಡಿ ತೆಗಿಬೇಕು ಅಂದ್ರೆ ಅಂದ್ಬಿಟ್ಟು ನೀಟಾಗಿ JCB ಪಕ್ಕದಲ್ಲಿ ನಿಂತ್ಕೊಂಡು ನೀಟಾಗಿ ಮೂಲೆ ನೀಟಾಗೆಲ್ಲ ಸೋಸ್ಕೊತಾ ಇದ್ದೆ. ಗಾಡಿ ಮೇಲೆ ಕತ್ಬೇಕು ಅನ್ನಿಸ್ತು. ಗಾಡಿ ಮೇಲೆ ಕತ್ ಕೂತ್ಕೊಂಡೆ. ಓನರ್ ನೋಡ್ತಾ ಇದ್ರು, ಇನ್ನು ಮೇಲ್ಗಡೆ ಕೂತ್ಕೊಬಿಟ್ನಲ್ಲ ಅಂತ. ಅಣ್ಣನ ವಿಚಾರಿಸ್ದೆ, ಅಣ್ಣ ಇದು ಹೊಸ ಗಾಡಿ ತಗೊಂಡ್ರ ಇಲ್ಲ ಸೆಕೆಂಡ್ಸ್ ಇಳಿಸಿದ್ರ ಅಂತ. ಅಣ್ಣ ಇಲ್ಲ ಕಣ ಹೊಸ ಗಾಡಿ ಮಾಡಕ್ ಆಗ್ಲಿಲ್ಲ, ದುಡ್ಡು ಆಗ್ಲಿಲ್ಲ, ಸೆಕೆಂಡ್ಸ್ ತಗೊಂಡೆ ಅಂತ ಹೇಳಿದ್ರು. ಸರಿ ಆಯ್ತಣ್ಣ ಅಂದ್ಬಿಟ್ಟು ಕೆಳಗೆ ಕೇಳಿ ನೋಡಿದೆ, ಗುಂಡಿಲಿ ನೀರು ನಿಂತ್ಬಿಟ್ಟಿತ್ತು. ಓನರ್ಗೆ ಹೇಳಿದೆ ಸರ್ ಗುಂಡಿಲಿ ನೀರು ನಿಂತ್ಬಿಟ್ಟೈತೆ ಅಂತ. ಎಲ್ಲ ಪೈಪ್ ಹೊಡೆದೋಗ್ಬಿಟ್ಟಿರ್ಬೇಕು ಬಿಡು, ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಯ್ತು ಬಿಡಿ ಸರ್ ಅಂದ್ಬಿಟ್ಟು ಇನ್ನು ಒಂದು ಪಕ್ಕದಲ್ಲಿ ಒಂದು ಗುಂಡಿ ಇತ್ತು, ಎಲ್ಲ ಮುಗ್ದಿತ್ತು. ಮನೆಯಿಂದ ಫೋನ್ ಬಂತು. ಸರಿ ಓಕೆ, ಇನ್ನೊಂದು ವಿಡಿಯೋ ಜೊತೆ ನೀವು ಸಿಗ್ತೀನಿ, ಬಾಯ್.